ನಿಮಿಷ ಇತ್ತು, ಅದನ್ನು 2 ನಿಮಿಷ ಮಾಡಿದೆ. ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಟ್ರೈಲರ್ ಚೆನ್ನಾಗಿರಲ್ಲ, ಜಾಸ್ತಿ ಮಾಡಿದ್ರೆ ನೀವು ಕಂಡು ಹಿಡಿದ್ಬಿಡ್ತೀರಾ. ಸೊ ಮಧ್ಯದಲ್ಲಿ ಆಟ ಆಡ್ತಿದ್ದೀನಿ ಸರ್. ಸರ್ ಆದಷ್ಟು ನೆಕ್ಸ್ಟ್ ಮಂತ್ ಅಥವಾ ಡಿಸೆಂಬರ್ ಒಳಗಡೆ, ಈ ವರ್ಷದಲ್ಲೇ ಮಾಡ್ತೀವಿ ಸರ್. ಸರ್ ಸರ್ ಇವರು ಆ್ಯಕ್ಚುಲಿ ನನ್ನ ಸ್ನೇಹಿತರು, ಒಂದು 2 ವರ್ಷದ ಸ್ನೇಹಿತರು. ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಿದ್ರು. ನನಗೆ ಆಳುಗಳು ತೊಗೊಂಡ್ರೆ ಅವ್ರು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಸಿನಿಮಾ ಫಸ್ಟ್ ಸಿನಿಮಾನೇ, ನಾನು ಯಾವುದೋ ಶೂಟಿಂಗ್ ಕೂಡ ನೋಡೋದನ್ನಲ್ಲ. ಸೊ ಹೇಗಿರುತ್ತೋ ಏನೋ, ಅಕಸ್ಮಾತ್ ಅವ್ರು ನನಗೆ ಬೈದು ಬಿಡೋದು, ಇಲ್ಲಿ ನನಗೆ ಗೊತ್ತೇ ಹೋಗ್ರಿ ಅಂತ ಅಂದ್ಬಿಡೋದು. ಸೊ ಏನಾಗುತ್ತೋ ಚಾಲೆಂಜಸ್ ನಂಗೆ ಗೊತ್ತಿರಲಿಲ್ಲ. ಇವರಾದರೆ ಒಂದಿನ ಚೆನ್ನಾಗಿ ಬಂದಿಲ್ಲ, ಡಿಲೀಟ್ ಮಾಡಿ ಇನ್ನೊಂದಿನ ಮಾಡ್ಕೋಬೋದು. ಯಾವತ್ತು ಪೂರ್ತಿ ಡಿಲೀಟ್ ಮಾಡಿ ಹೊಸದಾಗಿ ಮಾಡ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಟ್ರೈಲರ್ ಡೈರೆಕ್ಟ್ ಬೇಸಿಸ್ ಇತ್ತು. ಸೊ ಮೇ ಬಿ ಇವ್ರು ನನ್ನ ಒಂದು ಸಿನಿಮಾ ಮಾಡಿದ್ರು, ಹೆಲ್ಪ್ ಆಗ್ತಾರೆ, ಮತ್ತೆ ನಮ್ಮ ಸ್ನೇಹಿತರ ಥರ ಇದ್ರು. ಸೊ ಆಮೇಲೆ ಸ್ವಲ್ಪ ಲೋಕೇಶ್ ಅನ್ನ ಕರ್ಕೊಂಡೆ, ಅವರು ಸಪೋರ್ಟ್ ಆಯಿತು. ಆಮೇಲೆ ಸರ್ ದೊಡ್ಡಣ್ಣ ಸರ್, ಆಮೇಲೆ ಅಭಿನಯ್ ಸರ್. ಸೊ ಕಲಿತಾ ಮಾಡ್ತಾ ಹೋಗುತ್ತೆ ಸರ್. ಲಾಸ್ಟ್ ಟೈಮ್ ಲೇಟ್ ಆಗಿ ಬಂದು ನಿಮ್ಮ ಹತ್ರ ಬೈಸ್ಕೊಂಡಿದ್ವಿ, ಅದಕ್ಕೆ ಇವತ್ತು ಒಂದು 2 hours ಬೇಗನೆ ಬಂದು ಕಾಯ್ತಾ ಇದ್ವಿ ನಿಮ್ಗೋಸ್ಕರ. ಅದೇ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಇರ್ಬೇಕಾದ್ರೆ ನಾವು ಆಚೆ ವೈಟ್ ಮಾಡ್ತಿದ್ವಿ. ಫಸ್ಟ್ ಆಫ್ ಆಲ್ ಆಕ್ಚುಲಿ ಈ ವರ್ಷ ತುಂಬಾ ಒಳ್ಳೇದಾಗ್ತಿದೆ ನಮ್ಮ ಲೈಫಲ್ಲಿ. ಆಕ್ಚುಲಿ ನನ್ನ ವೈಫ್ ಕೂಡ ಹೀರೋಯಿನ್ ಮತ್ತು ನನ್ನ ವೈಫ್. ನಂದು ಮೊದಲನೇ ಸಿನಿಮಾ 2017 ಹುಮ್ಮಣ್ಣ ಅಂತ ರಿಲೀಸ್ ಆಗಿದ್ದ. ಅದು ಒಂದು ಫಾರ್ಮರ್ ಬೇಸ್ಡ್ ಇಟ್ಕೊಂಡು ಒಂದು ಡಾಕ್ಯುಮೆಂಟ್ರಿ ತರ ಮಾಡಕ್ ಹೊರಟ್ವಿ. ಅದಾದ್ಮೇಲೆ ಸಿನಿಮಾ ಆಗಿ ಕನ್ವರ್ಟ್ ಆಗಿ ಸಕ್ಸಸ್ಫುಲಿ ರಿಲೀಸ್ ಮಾಡಿದ್ವಿ. ಅದಾದ್ಮೇಲೆ ಪ್ರೇಮಮ್ ಅಂತ ಶುರು ಮಾಡಿದೆ. ನನ್ನ ಪ್ರೇಮಮ್ ಆಫೀಸ್ ಪಕ್ಕನೇ ಸಿದ್ದು ಸರ್ದು PG ಇತ್ತು. ಅಲ್ಲಿ ಹೋಗ್ತಾ ಬರ್ತಾ ಪರಿಚಯ ಆಯ್ತು. ಅವ್ರು ಅವಾಗಿಂದ ಸರ್ ಒಂದು ಸಿನಿಮಾ ಮಾಡೋಣ ಅಂತಿದ್ರು. ಮೊದಲು ನಾನು ಹೈದರಾಬಾದ್ಗೆ ವಾಪಸ್ ಹೋಗಿದ್ದೆ. ನಾನು ITL ಕೂಡ ವರ್ಕ್ ಮಾಡ್ತೀನಿ ಅಪಾರ್ಟ್ ಫ್ರಮ್ ಸಿನಿಮಾ. ITL ವರ್ಕ್ ಮಾಡ್ತಿದ್ರಿಂದ ಹೈದರಾಬಾದ್ಗೆ ಹೋಗ್ಬೇಕಾಗಿ ಬಂತು. ಅಲ್ಲಿಂದ ರಿಟರ್ನ್ ಬಂದ್ಮೇಲೆ ಮತ್ತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯ್ತು. ಅವ್ರ ಸ್ಟೋರಿ ಎಲ್ಲ ಡೆವಲಪ್ ಮಾಡಿದ್ರು, ಬಿಲ್ಡ್ ಮಾಡಿದ್ರು. ಡಿಸ್ಕಷನ್ ಆಗಿ ಶುರುವಾಗಿ, ಸರ್ ನಿಮ್ಮ ವೈಫು ಆರ್ಟಿಸ್ಟೇ, ಯಾಕೆ ಅವ್ರನ್ನೇ ಹಾಕೋಬಾರ್ದು, ಇಬ್ರದ್ದು ಆನ್ ಸ್ಕ್ರೀನ್ ಕಪಲ್ ಈಗ ಹೇಗಿದ್ರು ಆಫ್ ಸ್ಕ್ರೀನ್ ಚೆನ್ನಾಗೇ ಇದ್ರೆ ಸೇಮ್ ಅದೇ ಥರನೇ ಬಂದ್ರೆ ನನಗೆ ಸಾಕು. ಹಾಗಾಗಿ ಇಬ್ರು ಒಟ್ಟಿಗೆ ಮಾಡ್ಬೇಕಾಗಿ ಬಂತು ಸಿನಿಮಾ ನಾವು. ಸೊ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣುತ್ತೆ ಜೋಡಿ ಅಂತ. ಸೊ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ಸ್ನೇಹಿತರ ಬಳಗ ತುಂಬಾ ಜಾಸ್ತಿ, ಎಲ್ಲ ಕಡೆನೂ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಸಿನಿಮಾ ಪ್ರಮೋಷನ್ ಕೂಡ ಹಾಗೆ ಶುರು ಮಾಡಿದ್ದಾರೆ. ಸೊ ರಿಲೀಸ್ ಹತ್ರ ಬರ್ತಿದಂಗೆ ಟ್ರೈಲರ್ ಲಾಂಚ್ ಮಾಡೋಣ ಸರ್ ಪ್ಲಾನ್ ಮಾಡ್ಕೊಂಡು ಇವಾಗ ಪ್ಲಾನ್ ಮಾಡಿದ್ದಾರೆ. ಐ ಮೀನ್ ರಿಲೀಸ್ ಮಾಡಿದ್ರು ಟ್ರೈಲರ್. ಹೇಗೆ ಅನಿಸ್ತು ನೀವು ಹೇಳಬೇಕು. ನಡೀತಾ ಇದೆ ಸರ್. ಹೆಂಗ್ ಕಪಲ್ಸ್ ಅಲ್ವಾ ಸರ್, ಲವ್ ಮಾಡಿ ನಾವು ಮದುವೆ ಆಗಿದ್ದು. ಆಲ್ಮೋಸ್ಟ್ ಕೆಲವು ಸೀನ್ಗಳೆಲ್ಲ ನಮಗೆ ಅಂತಲ್ಲ, ಇಟ್ಸ್ ಜನರಿಕ್. ತುಂಬಾ ಜನ ಲವರ್ಸ್ಗೆ ಇದು ಆಬ್ವಿಯಸ್ಲಿ ಕೆಲವೊಂದು ಸೀನ್ಗಳು ಟಚ್ ಆಗ್ಬೋದು. ಕಾಮನ್ ಆಡಿಯನ್ಸ್ ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅವರು ಸ್ಟೋರಿನ. ಹೌದು ಸರ್. ಅವ್ರಿಗೆ ಆಕ್ಚುಲಿ ನನ್ನ ಪರಿಚಯ ಆಗೋಕ್ಕೂ ಮುಂಚೆಯಿಂದನೇ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಅವ್ರ ತಂದೆ ಕನ್ಸು ಕೂಡ ಅದು, ಅವ್ರ ದೊಡ್ಡ ಹೀರೋನ್ ಆಗ್ಬೇಕು ಅಂತ. ಸೊ ಇವಾಗ ಆಕ್ಚುಲಿ 1990s ಅಂತ ಲಾಸ್ಟ್ ಮಂತ್ ಅವ್ರದ್ದು ಇನ್ನೊಂದು ಪ್ಯಾನ್ ಇಂಡಿಯಾ ಟೀಸರ್ ರಿಲೀಸ್ ಆಯ್ತು, ತಾಜಲ್. ಐ ಥಿಂಕ್ ಅವಾಗ ಅವ್ರು ಬರೋದು ಲೇಟ್ ಆಯ್ತು. ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ನಾವು ಫಾಸ್ಟ್ ಡ್ರೈವ್ ಮಾಡಕ್ ಆಗಲ್ಲ. 2 hours ಮುಂಚೆ ಬಿಟ್ರು ನಾವು ವೈಟ್ ಫೀಲ್ಡ್ ಇಂದ ಇಲ್ಲಿ ಬರೋ ಅಷ್ಟರಲ್ಲಿ ಪ್ರೆಸ್ ಮೀಟೇ ಮುಗ್ದೋಗಿರುತ್ತೆ. ಎನಿ ಕ್ವಶನ್ ಸರ್ ರಿಲೇಟೆಡ್ ಟು ಟ್ರೈಲರ್ ಅಥವಾ ಎನಿ ಸಪೋರ್ಟ್ ಮಾಡಿ, ನಮ್ಮ ಬೆಳವಣಿಗೆಗೂ ಬೆಂಬಲವಾಗಿ ನಿಂತ್ಕೊಳ್ಳಿ. ಡೈರೆಕ್ಟ್ ಅದು ನಾನೇನೆ, ಬಟ್ ಆದ್ರೆ ಅದು ಸರ್ ಅದು ಆಕ್ಚುಲಿ ಫುಲ್ ಶೇಡ್ ಥ್ರೂ ಔಟ್ ದ ಮೂವಿ ಇರಲ್ಲ, ಜಸ್ಟ್ ಒಂದು ಡ್ರೀಮ್ ಅಲ್ಲಿ ಬಂದು ಹೋಗುವಂಥದ್ದು. ಇಲ್ಲ ಸರ್, ಹೀಗೆ ಹೆಂಗಿದ್ದೀನಿ ಹಿಂಗೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಪುಕ್ಕ ಈ ವರ್ಷ 2 ಸಿನಿಮಾ ರಿಲೀಸ್ ಮತ್ತೆ ಟ್ವಿನ್ಸ್ ಬೇಬಿ. ಡಬಲ್ ದವಾಟ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸೊ ಅದು ನಾವು ಹೇಳ್ದಂಗೆ ಈ ಇಯರ್ ನನಗೆ ತುಂಬ ಸ್ಪೆಷಲ್. ಸೊ ಎಲ್ಲ ಶೂಟ್ಸ್ ನಡೀತಾ ಇತ್ತು. ನಾನು ಅನ್ಕೋತಿದ್ದೆ ಯಾವಾಗ ರಿಲೀಸ್ ಆಗುತ್ತೆ, ನಾನು ಹಂಗೆ ರೆಡಿಯಾಗಿ ಹೋಗ್ಬೇಕು, ಹಿಂಗೆ ರೆಡಿಯಾಗಿ ಹೋಗಬೇಕು ಪ್ರಮೋಷನ್ಗೆ, ಹಾಗೆ ಹಿಂಗೆ ಅಂತ ಎಲ್ಲ. ಸೊ ಅದ್ರ ಮಧ್ಯಾಹ್ನ ಅದಕ್ಕಿಂತ ಒಂದು ದೊಡ್ಡ ಗುಡ್ ನ್ಯೂಸ್ ಬಂತು ನಮ್ಮ ಪರ್ಸ್ನಲ್ ಲೈಫಲ್ಲಿ. ಸೊ ಅದು ಹೆಂಗೆ ಅಂದರೆ ಈ ವರ್ಷ ತುಂಬ ಸ್ಪೆಷಲ್. 2 ಮೂವೀಸ್ ಪ್ಲಸ್ ಟ್ವಿನ್ಸ್. ಸೊ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ.
ಸೊ ಇವಾಗ ನಮ್ದು ಮೂವಿ ಸಂತೋಷ ಸಂಗೀತ ಟ್ರೈಲರ್ ರಿಲೀಸ್ ಆಗಿದೆ. ಸೊ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ, ಬಿಕಾಸ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮೇಲ್ ಬರೋಕ್ಕಾಗಲ್ಲ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಅದಲ್ಲದೆ ಇನ್ನೊಂದು ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ ಈ ವರ್ಷದಲ್ಲೇ, 2 ಮೂವಿ. ಸೊ ಅದಕ್ಕೂ ಸಪೋರ್ಟ್ ಬೇಕು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಸರ್, ಇದರಲ್ಲಿ ಅವಳೊಂದು ಇಂಡಿಪೆಂಡೆಂಟ್ ವುಮನ್, ಏನಾದರೂ ಲೈಫಲ್ಲಿ ನಾನು ಅಚೀವ್ ಮಾಡಬೇಕು ಅಂತ, ಸೊ ಅವಳ ಡ್ರೀಮ್ಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾಳೆ, ಆ ಥರ ಒಂದು ಕ್ಯಾರೆಕ್ಟರ್. ಸರ್ ಅದು ರಿವೀಲ್ ಅದು ನಮಗೂ ಗೊತ್ತಿಲ್ಲ, ನಾವು ಗೆಸ್ ಮಾಡ್ತಾನೆ ಇರ್ತೀವಿ ಯಾವ್ದಿರ್ಬೋದು. ಒಂದ್ಸತಿ ಅನ್ಸುತ್ತೆ ಓಕೆ 2 ಹುಡುಗಿ ಅಂತ, ಒಂದೊಂದ್ಸತಿ ಇಲ್ಲ ಹುಡುಗ, ಆ ಥರ. ಇಲ್ಲ 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 ನವೆಂಬರ್ ಹಾ ಇಲ್ಲ, ಅದು ಹೇಳಂಗೂ ಇಲ್ಲ ಸರ್. ನೆಕ್ಸ್ಟ್ ಮಾರ್ಚಿಗೆ ಶುರು ಮಾಡೋದು. ತೆಲುಗು ಕನ್ನಡ 2 ತೆಲುಗು ಪ್ರೊಡ್ಯೂಸರ್ ಶುರು. ಸೊ ಆಲ್ಮೋಸ್ಟ್ ಇನ್ನೊಂದು 3-4 ಮಂತ್ಸ್ ಬಿಟ್ಟು ಮತ್ತೆ ಅದು ಕಮ್ ಬ್ಯಾಕ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೇಟ್ ಆಗೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪೇಷನ್ಸಿಯಾಗಿ ವೆಯ್ಟ್ ಮಾಡ್ತಿರೋದಕ್ಕೆ. ಈ ಮೂವಿನಲ್ಲಿ ನನ್ನ ಪಾತ್ರ ಪತಿ ಪತ್ನಿ ಅವ್ರ ಥರ ಇದೆ. ಸೊ ನಮ್ಮ ಬಾಸ್ಗೆ ನಾನು ಪರ್ಸ್ನಲ್ ಸೆಕ್ರೆಟ್ರಿ. ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಮೂವಿನಲ್ಲಿ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಸೆಡ್ಯೂಸಿಂಗ್ ಕ್ಯಾರೆಕ್ಟರ್ ಥರ ಇದೆ. ಸೊ ಆಲ್ ದ ಟೈಮ್ ನಾನು ನಮ್ಮ ಬಾಸ್ ಮೇಲೆ ಕೇರ್ ಮಾಡ್ತಾ ಇರ್ತೀನಿ, ಟೇಕ್ ಕೇರ್ ಮಾಡ್ತಾ ಇರ್ತೀನಿ. ಸೊ ಎನಿ ಕ್ವಶನ್ಸ್? ಸಂತೋಷ ಸಂಗೀತ ಅವರು ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ಇಲ್ಲ ಬರ್ತಿರೋ ಸ್ಟೋರೀಸ್ ಹಂಗಿದೆ, ಮಿಕ್ಸ್ ಮಾಡ್ತಿದ್ರಲ್ಲ ಹಂಗಿದೆ. ಸೊ ನಾನು ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡ್ತೀನಿ ಆ್ಯಸ್ ಅ ಸೆಲ್ಲರ್, ಲೈಕ್ ಡೈರೆಕ್ಟರ್. ಸೊ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ಸಿದ್ದು ಸರ್ ಅವರು ಮೂವಿನಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಖುಷಿ ಆಗ್ತಿದೆ ನನಗೆ ಆ್ಯಕ್ಚುಲಿ ಇವತ್ತು ಇಲ್ಲಿ ಕೂತ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಅರ್ನವ್ ಆ್ಯಂಡ್ ರಾಣಿ ಅವರು ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿದರು. ಫಸ್ಟ್ ಟೈಮ್ ಮೂವಿ ಅಂದರೆ ತುಂಬ ಭಯ ಆಗುತ್ತೆ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆಲ್ಲ. ಬಟ್ ಅವರು ನಾವು ಹೀರೋಯಿನು ಅಥವಾ ನಾವು ಹೀರೋ, ನಾವು ತುಂಬ ಮೂವಿ ಬಂದೀವಿ ಆ ಥರ ಯಾವುದೂ ಆ್ಯಟಿಟ್ಯೂಡ್ ತೋರಿಸಿಲ್ಲ. ನಂಗೆ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಆ್ಯಂಡ್ ಸಿದ್ದು ಸರು ಅಷ್ಟೇ ತುಂಬಾ ಸ್ವೀಟ್ ಆ್ಯಂಡ್ ಸಾಫ್ಟಾಗಿ ಅಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡೋ ಥರನೇ ಕಂಫರ್ಟಬಲ್ ಆಗಿ ನೋಡಿಕೊಂಡ್ರು. ಆ್ಯಂಡ್ ಲೈಕ್ ಕಾಸ್ಟಿಂಗ್ ಡೈರೆಕ್ಟರ್ ಇದ್ದ ಅವರು ಕಾಂಟ್ಯಾಕ್ಟ್ ಕಳಿಸಿದ್ರು ಅಷ್ಟೇ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀರಾ ಅಥವಾ ರಿಯಲ್ ಎಸ್ಟೇಟ್ ಇಲ್ಲ ಬೇರೆಯವ್ರ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆ್ಯಂಡ್ ಆಲ್ಸೋ ನಾನು ಒಂದು ಮಾಡೆಲ್ ಕೂಡ, ಇನ್ಫ್ಲುಯೆನ್ಸರ್ ಕೂಡ. ಸೊ ದಟ್ಸ್ ವೈ ಐ ಗಾಟ್ ಆಪರ್ಚುನಿಟಿ ಟು ಆ್ಯಕ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಾಮಿಡಿ ಕಿಲಾಡಿಗಳು ಸಿದ್ದು ಸರ್ಗೆ ಆ್ಯಕ್ಚುಲಿ ಒಂದು ಅಪ್ರೋಚ್ ಮಾಡಿದಾಗ, ಸರ್ ನಮ್ಮದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಮೂವಿ, ನಾನು ಒಬ್ಬ ಶಿಕ್ಷಕ ಅಂತೆಲ್ಲ ಹೇಳಿ ಕನೆಕ್ಟ್ ಆದರು. ಬೇಸಿಕ್ಲಿ ನಾನು ಟೀಚರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ವರ್ಕ್ ಮಾಡಿದ್ದೀನಿ ಆಲ್ ಓವರ್ ಇಂಡಿಯಾ. ಸೊ ಪಾಸ್ಟ್ 18 ಇಯರ್ಸಿಂದ ಜೀವನ ಕೌಶಲ್ಯವನ್ನು ಹೇಳ್ಕೊಡುವಂಥದ್ದು. ಸೊ ಹಾಗಾಗಿ ಅವರು ಸಿದ್ದು ಸರ್ ಕನೆಕ್ಟ್ ಆದರು. ಸರ್ ಮೂವಿ ಮಾಡ್ತಾ ಇದ್ದೀವಿ, ಸೊ ಬಂದು ಸಪೋರ್ಟ್ ಮಾಡಿ ಸರ್ ಅಂತ ಕೇಳಿದ್ರು. ಹಾಗಾಗಿ ಅಲ್ಲಿ ನಾನು ಮತ್ತು ನಮ್ಮ ಕಾಮಿಡಿ ಕಿಲಾಡಿಗಳು ಸೂರ್ಯ, ಅನೀಶು, ಮಡೆನೂರ್, ಮನು, ಸೊ ಎಲ್ಲರೂ ಹೋಗಿ ಒಂದು 3 ದಿವಸ ಹೋಗಿ ವರ್ಕ್ ಮಾಡ್ಬಿಟ್ಟು ಬಂದು. ಬಟ್ ಒಂದು ಕಲ್ತಿತ್ತು ಏನಪ್ಪ ಅಂತ ಹೇಳಿದ್ರೆ, ಅದ್ಭುತವಾದ ಬರಹಗಾರರು, ತುಂಬ ಚೆನ್ನಾಗಿ ಬರೀತಾರೆ ಸರ್. ನನ್ನ ಕೈ ಪೆನ್ ಇಟ್ಟರೆ ಸಾಕು ಸರ್, ಆರಾಮಾಗಿ ಬರ್ಕೊಂಡು ಹೋಗ್ಬಿಡಿ, ಅಷ್ಟು ಕ್ರಿಯೇಟಿವ್ ಐಡಿಯಾ ಇದೆ ಅಂತ ಹೇಳಿದ್ರು. ಸೊ ಹೊಸೊಬ್ರಿಗೆ ಇಂಡಸ್ಟ್ರಿ ಯಾವ ರೀತಿ ಕರ್ಕೊಂಡು ಹೋಗುತ್ತೆ, ಇಂಥ ವ್ಯಕ್ತಿಗಳನ್ನ ಹೇಗೆ ಇಂಡಸ್ಟ್ರಿ ಕರ್ಕೊಳುತ್ತೆ ಅಥವಾ ಅವ್ರನ್ನ ಹೇಗೆ ಬೆಳೆಸುತ್ತೆ, ಇವ್ರು ಎಲ್ಲೋಗಿ ಸಿಗಾಕೊಂಡು ಏನಾಗ್ಬಿಡ್ತಾರೋ ಮತ್ತೆ ವಾಪಸ್ ಟೀಚಿಂಗ್ಗೆ ಹೋಗ್ಬಿಡ್ತಾರೋ ಅನ್ನೋ ಒಂದು ಫೀಲ್ ಆಗ್ತಿತ್ತು. ಆಗ ಅವ್ರಿಗೆ ಹೇಳ್ತಿದ್ದೆ ಸಾಕಷ್ಟು, ಸರ್ ಚೆನ್ನಾಗಿದೆ, ನಿಮ್ಮ ಐಡಿಯಾಗಳು ಚೆನ್ನಾಗಿದೆ, ವರ್ಕ್ ಮಾಡಿ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಹೋಗಿ ಡೆಫಿನೆಟ್ಲಿ ಆಗುತ್ತೆ. ಯಾಕಂದರೆ ನೀವು ನಿರ್ಮಾಪಕರು ನೀವೇ ಆಗಿದ್ದೀರಾ, ಜೊತೆಗೆ ನಿಮ್ಮ ಲಾರ್ಜ್ಗಳು ಏನೋ ಸಿಕ್ಕಾಪಟ್ಟೆ ಏನೇನೋ ಹೇಳ್ತಿದ್ದೀರಾ. ಆ ಬ್ಯಾರ್ಜ್ಗಳನ್ನ ಸ್ವಲ್ಪ ಕಟ್ ಮಾಡಿ
ಅಂದರೆ ಹೇಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ನೀವು ಹಿಂದೆ ಹಂಗೆ ಹೋಗ್ಬಿಡ್ತೀರ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಇಂಥ ಒಳ್ಳೆ ಕ್ರಿಯೇಟಿವ್ ಇರೋನ್ನ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸೋಣ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿ ಸರ್ ಅಂತ ಕೇಳಿದಾಗಲೇ ನಂಗೆ ಖುಷಿ ಆಗುತ್ತೆ. ಹಂಗಾಗಿ ನಮ್ಮ ಕಾಮಿಡಿ ಕಿಲಾಡಿ ಎಲ್ಲರೂ ಹೋಗಿ ಒಂದು 3 days ವರ್ಕ್ ಮಾಡಿ ಬಂದು ಆ ಒಂದು 3 days ಭಾಳ ಖುಷಿಯಾಗಿ ನೋಡ್ಕೊಂಡ್ರು ಆ್ಯಕ್ಚುಲಿ. ಆಮೇಲೆ ಮೂವಿನೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಕ್ಚುಲಿ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಸಂತೋಷ ಸಂಗೀತ ಅಂತ ಹೇಳಿದಾಗಲೇ ನಾವೆಲ್ಲ ಜೊತೆಲೇ ಇರ್ತೀವಿ ಅಂತ ಹೇಳಿದರು. ಸೊ ನಾವೆಲ್ಲ ಹೀರೋಯಿನ್ ಎಲ್ಲ ಜೊತೆಲೇ ಇರ್ತೀವಿ, ನಮ್ಮ ಕಾಲೇಜಲ್ಲಿ ನಾವು ಓದ್ತಾ ಇರ್ತೀವಿ ಅಂತೆಲ್ಲ ಹೇಳಿದಾಗ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಆಲ್ಮೋಸ್ಟ್ ಲಾಸ್ಟ್ ಬೆಂಚಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ ಅದೇ ಥರನೇ ಒಂದು ಫೀಲ್ ನಮಗೂ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಶೇರ್ ಮಾಡಿದ್ರು, ಭಾಳ ಖುಷಿಯಾಗಿ ಇದರಲ್ಲಿ ವರ್ಕ್ ಮಾಡಿದ್ರು. ಸರ್ ಆದಷ್ಟು ಬೇಗ ರಿಲೀಸ್ ಮಾಡಿ ಸರ್ ಅಂತ ಹೇಳಿದ್ದಕ್ಕೆ ಸೊ ಇನ್ನೂ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಿದ್ದಾರಂತೆ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿಮ್ಮ ಎಲ್ಲ ತಂಡಕ್ಕೆ. ಮೇಯ್ನಾಗಿ ಸಿನಿಮಾ ಮಾಡೋ ದೊಡ್ಡ ವಿಚಾರ ಸರ್, ಮಾಡಿಬಿಡ್ತೀವಿ, ಪ್ರೇಕ್ಷಕರನ್ನ ಕರ್ಕೊಂಬರೋದು, ಪ್ರೇಕ್ಷಕ ಮಹನೀಯರನ್ನ ಕರ್ಕೊಂಬರೋದು ಬಹಳ ಕಷ್ಟ. ಹಂಗಾಗಿ ಈ ಮಾಧ್ಯಮದ ಮೂಲಕನೇ ಕರ್ಕೊಂಬರೋಕ್ಕೆ ಸಾಧ್ಯ. ಅದು ಎಷ್ಟು ಸಾಧ್ಯ ಆಗುತ್ತೋ ಎಲ್ಲರೂ ಶೇರ್ ಮಾಡಿ. ಹೊಸ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಕಲಾವಿದರುಗಳಿಗೆ ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಇರುವಂಥದ್ದು ನೀವು ನೋಟಿಸಿ. ನನಗೆ ಚಾನ್ಸ್ ಬಂದ್ಬಿಟ್ಟು ನನಗೆ ಸಿದ್ದು ಸರ್ ಫೋನ್ ಮಾಡಿ ಕೇಳಿದ್ರು. ಸೊ ಡೈರೆಕ್ಟಾಗಿ ಆಫೀಸಿಗೆ ಬಂದ್ಬಿಟ್ಟು ಈ ಥರ ಪೋಸ್ಟರ್ ಡಿಸೈನ್ಸ್ ಮಾಡಬೇಕು ಅಂತ ಹೇಳಿದಾಗ ಸೊ ನಾನು ಪೋಸ್ಟರ್ ಡಿಸೈನ್ ಮಾಡಿಕೊಟ್ಟಿದ್ದೆ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಲವ್ ಮಕ್ಕಳ ಎಲ್ಲದಕ್ಕೆಲ್ಲ ನಾನು ವರ್ಕ್ ಮಾಡಿದ್ದೆ ಸರ್. ಸೊ ಈಗ ರಾಣಿ ಮೇಡಮ್ ಅವ್ರದ್ದು 2ನೇ ಸಿನಿಮಾ ನಾನು ಮಾಡ್ತಿರೋದು. ಸೊ ತುಂಬ ಖುಷಿ ಆಗುತ್ತೆ. ಸೊ ಅಷ್ಟೇ, ಥ್ಯಾಂಕ್ ಯು ಸರ್. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ. ಮತ್ತೆ ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಸಂತೋಷ ಸಂಗೀತ ಟೈಟ್ಲೇ ಹೇಳುತ್ತೆ, 2 ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ ಅಂತ. ಸಂತೋಷ ಇದ್ರೆ ಸಂಗೀತ ಇರಬೇಕು, ಸಂಗೀತ ಇದ್ರೆ ಸಂತೋಷ ಇರಬೇಕು. ಸೊ ಆ ಸಂತೋಷ ಸಂಗೀತದಿಂದನೇ ನಾವು ಬದುಕಿ ಬೆಳೆದಿದ್ದೀವಿ ಇದುವರೆಗೂ. ಯಾರು ಸಂಗೀತಕ್ಕೆ ಕಿವಿನ ಕೊಡೋದಿಲ್ವೋ, ಇಲ್ಲ ಒಂದು ಆಲಾಪನೆ ಮಾಡೋದಿಲ್ವೋ, ಅವ್ರ ಮನುಷ್ಯರೇ ಅಲ್ಲ ಅಂತ ನಾನು ಹೇಳ್ತೀನಿ. ಭಾಳ ಜನ ಏನ್ರಿ ಯಾರು ಗೊತ್ತಾ ಅಂದರೆ ಇಲ್ಲ ಸರ್ ಕೇಳಿಲ್ಲ ಅಂತಾರೆ. ಹಂಗಾದ್ರೆ ಇವರು ನಾಟ್ ಫಿಟ್ ಫಾರ್ ಇನ್ ದಿಸ್ ವರ್ಲ್ಡ್ ಅಂದ್ಬಿಡ್ತೀನಿ ಎಷ್ಟೊತ್ತಲ್ಲಿ. ಆಮೇಲೆ ಮತ್ತೆ ಕಣ್ಣಲ್ಲಿ ನೀರು ಯಾರು ಬರಲ್ವೋ ಅವ್ರ ಮನುಷ್ಯನೇ ಅಲ್ಲ. ಕಣ್ಣಲ್ಲಿ ನೀರು ತರೋದಲ್ಲ, ಕಣ್ಣಲ್ಲಿ ನೀರು ಬರಬೇಕು, ಮತ್ತೆ ಅವ್ರು ಸ್ಪಂದನೆ ಮಾಡಬೇಕು. ಇವೆರಡೂ ಇಲ್ಲದಿರೋರು ಮನುಷ್ಯನೇ ಇಲ್ಲ ಅಂತ ನನ್ನ ಪ್ರಕಾರ. ಇವೆರಡು ಒಪ್ಕೊತಾರೆ ಈ ಮಾತನ್ನು. ಸೊ ಹಾಗಾಗಿ ಸಿದ್ದು ಅವರು ಈ ವೇದಿಕೆಯಲ್ಲಿರೋರೆಲ್ಲ ಮುಗ್ಧರೆ. ಅವ್ರು ಮಾತಾಡಿದ್ದು ನೋಡಿದ್ರೆ ಭಾಳ ಮುಗ್ಧತೆ ಎದ್ದು ಕಾಣ್ತಾ ಇತ್ತು. ಪ್ರತಿಯೊಬ್ಬರು ಭಾಳ ಮುಗ್ಧತೆಯನ್ನು ಮಾತಾಡಿದ್ರು. ಸಿದ್ದಿಯವರು ನನಗೆ ಭಾಳ ಹಳೆ ಪರಿಚಯ, ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಥ್ರೂ ಇಂದ. ಸೊ ಇದು ವೆರಿ ನೈಸ್ ಮ್ಯಾನ್, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ. ಒಂದು ಜನ ಓದ್ಕೊಂಡಿದ್ದಾರೆ, ಮತ್ತು 4 ಕೈಗಾರಿಕೆಗಳಲ್ಲಿ ಅವ್ರನ್ನ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ನಾನೇ ಶಾಕ್ ಆಗಿಬಿಟ್ಟೆ, ಒಬ್ಬರೇ ಇಷ್ಟೊಂದು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ಬಟ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಇದ್ದವರೇ ಚೆನ್ನಾಗಿ ಮಾಡಿದ್ದೀರಿ. 4 ಹಾಡು ಚೆನ್ನಾಗಿ ಬಂದಿದೆ. ಹಾಡುಗಳು ಕೇಳಿದೆ ನಾನು, ಹಾಡುಗಳು ಇಸ್ ಡೂಯಿಂಗ್ ವೆರಿ ವೆಲ್ ಆಲ್ಸೋ. ಟ್ರೈಲರು ಚೆನ್ನಾಗಿ ಬಂದಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಅಮ್ಮ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಪ್ರಶ್ನೆಗಳಿಗೆ ಕೇಳಿದ್ರು, ಲಕ್ಷ್ಮೀ ಪಾರ್ವತಿ ಹುಟ್ಲಿ ಇಲ್ಲ ಶಿವ ಪಾರ್ವತಿ ಹುಟ್ಲಿ, ಆಯ್ತಾ? ಐ ವಿಶ್ ಯು ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ ನಿಮಗೆ. ಗಾಡ್ ಬ್ಲೆಸ್ ಯು. ಸಂಗೀತ ಇರಲಿ ಅಂತ ಹೇಳಿ. ಸಂಗೀತ ಸಂತೋಷ, ಹಾಗೇನ ಗಂಡು ಮತ್ತೆ ಹೆಣ್ಣು, ಅದು ಸಂಗೀತ ಸಂತೋಷ ಅಂತ ಹೇಳ್ತೀವಿ. ಸೊ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಹಳ ಅಪರೂಪ. ವೇದಿಕೆ ಮೇಲಿರುವಂತಹ ಲಾರಿ ವೇಲೂರವರೇ, ಸಿದ್ದೂರವರೇ, ನಾಯಕಿಯರೇ ಹಾಗೂ ಎಲ್ಲ ಕಲಾವಿದರುಗಳೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ಸಂತೋಷ ಸಂಗೀತ ನಾವು ಭಾಳ ಹೆಚ್ಚು ಯಾವುದೇ ಮೂವಿ ಇವೆಂಟ್ಸ್ಗಳಿಗೆ ಹೋಗಿಲ್ಲ. ಒಂದು 3-4 ಹೋಗಿದ್ದೀವಿ ಅವಾರ್ಡೆಡ್ ಮೂವಿ ಇವೆಂಟ್ಸ್ಗಳಿಗೆ. ನನಗೆ ಸಿದ್ದಣ್ಣವ್ರು ನನಗೆ ಫೋನ್ ಮಾಡಿದ್ರು ಹೀಗೆ ಬರಬೇಕು ಅಂತಂದ್ರೆ ನನಗೆ ಗೊಂದಲ ಶುರುವಾಯಿತು. ಏನು ಹೋಗೋದಾ ಬೇಡವಾ ಅಂತ ನಾನು ಪ್ರಾಮಾಣಿಕವಾಗಿ ಮಾತನಾಡಬೇಕು. ಏನಕ್ಕೆ ಅಂತಂದರೆ ನಾನು ಭಾಳ ವರ್ಷ ಮಾಧ್ಯಮಕ್ಕೆ ಪ್ರಿಂಟ್ ಮೀಡಿಯಾಗೆ ಬರೆದಿದ್ದು, 4-5 ವರ್ಷ ಬರೆದಿದ್ದೆ ಸ್ಟೇಟ್ ಲೆವೆಲ್ ಪೇಪರ್ಗಳಿಗೆ. ಕಡೆ ಒಂದು ನಿಶ್ಚಯ ಮಾಡಿಕೊಂಡೆ, ನಾವು ಹೋಗೋದು ನನ್ನ ಧರ್ಮ, ಹೋಗೇ ಬಿಡೋಣ ಕಾರ್ಯಕ್ರಮಕ್ಕೆ ಆದಂಗಾಗಲಿ ಅಂತ. ಬಂದು ನೋಡಿದ ನಂತರ ನಾನು ನಮ್ಮ ಸಾಣೆಹಳ್ಳಿಯ ಶಿವಸಂಚಾರ ಟೀಮ್ನ ಮುಂದಿನ ತಿಂಗಳು ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮಕ್ಕೆ ಹೋಗ್ತಲೇ ಇದ್ದೆ. ದೃಶ್ಯ ಮಾಧ್ಯಮ ಅನ್ನೋದು ಬಹಳ ಅದ್ಭುತವಾದ ಮಾಧ್ಯಮ. ಕಳೆದ ತಿಂಗಳು ಕೊಲಂಬೋದಲ್ಲಿ ನಾನು ಒಂದು ಶಿವಸಂಚಾರದ್ದು ಮರಣವೇ ಮಹಾನವೇ ನಾಟಕಕ್ಕೆ ಹೋಗಿದ್ದೆ ನಾನು. ನೆಕ್ಸ್ಟ್ ಮಂತ್ ಇಂಡೋನೇಷ್ಯಾದಲ್ಲಿ ಪ್ರೋಗ್ರಾಮ್ ಇದೆ. ದೃಶ್ಯ ಮಾಧ್ಯಮ ಅನ್ನೋದು ಜಗತ್ತಿನ ಅದ್ಭುತವಾದ ಮಾಧ್ಯಮ. ಏನಕ್ಕೆ ಅಂತಂದರೆ ನಾನು ಒಂದು ಸಣ್ಣ ಘಟನೆಯನ್ನು ಇಷ್ಟೊಂದು ಜನ ಇದ್ದಾಗ ನಾನು ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಜೊತೆ ಇದ್ದಂಥ ಸಿದ್ಧಗಂಗಾ ಪೂಜ್ಯರ ಜೊತೆ ಒಂದು ಘಟನೆ, ಅದನ್ನು ಹೇಳಲೇಬೇಕು ಅನ್ನಿಸ್ತು. ಸಿನಿಮಾ ಎಷ್ಟು ಅದ್ಭುತವಾದ ಪ್ರಭಾವ ಬೀರ್ತದೆ ಅನ್ನೋದಕ್ಕೆ. ಪೂಜ್ಯರಿಗೆ 2006 ಸ್ವಲ್ಪ ಆರೋಗ್ಯ ವ್ಯತ್ಯಾಸವಾಗಿತ್ತು.
ಪೂಜ್ಯರ ಸಿನಿಮಾ ನೋಡಿದವರಲ್ಲ, ಅವರು ನಮ್ಮ ಜಗಜ್ಯೋತಿ ಬಸವೇಶ್ವರ ನಾಟಕವನ್ನು 1000 ಪ್ರದರ್ಶನವನ್ನು ಕೊಡಿಸಿದ್ದಾರೆ. ಆಗ ಟೈಮಲ್ಲಿ ರೇವಣ್ ಸಿದ್ದೇನವ್ರ ಕಮಿಷನರ್ ಇದ್ರು. ಸತ್ಯ ಹರಿಶ್ಚಂದ್ರನ ಸಿನಿಮಾವನ್ನ ಪೂಜ್ಯರಿಗೆ ತಂದು ಕ್ಯಾಸೆಟ್ ತಂದು ಹಳೆ ಮಾಡ್ತಲ್ಲಿ ಹಾಕಿದ್ರು. ಪೂಜ್ಯರನ್ನ ಕುಣಿಸ್ಕೊಂಡು ತೋರಿಸ್ತಾ ಇದ್ರು. ಪೂಜ್ಯರು ಹೇಳಲಿಕ್ಕೆ ಶುರು ಮಾಡ್ಬಿಟ್ರು. ನನಗೆ ಆಶ್ಚರ್ಯ, ಬುದ್ಧಿಯವರು ಎಷ್ಟು ಸದೃಢರು ಅಂತಂದ್ರೆ ನಾನು ಅವ್ರ ಜೀವನದಲ್ಲಿ ಕಣ್ಣೀರು ಹಾಕಿದ್ದನ್ನೇ ನೋಡಿರ್ಲಿಲ್ಲ. ಅವತ್ತು ನನಗೆ ಅನ್ನಿಸ್ತು, ಮಾಧ್ಯಮ ಅನ್ನೋ ಸಿನಿಮಾ ಅನ್ನೋದಿದೆಯಲ್ಲ, ಭಾವುಕತೆಯ ಉತ್ತುಂಗಕ್ಕೂ ಕರ್ಕೊಂಡು ಹೋಗ್ತಾ ಐತೆ, ಮನುಷ್ಯನ ಒಳಗಿರುವಂಥ ಅಸ್ತಪ್ತ ಪ್ರಜ್ಞೆಗಳನ್ನ ಎಚ್ಚರಿಸ್ತಾ ಐತೆ ಅಂತ. ಆದರೆ ಇವತ್ತು ನಮ್ಮ ಸಿದ್ದಣ್ಣವರೆಲ್ಲ ಮಾಡಿದಾಗ ಎಲ್ಲ ಹೊಸ ತಂಡನೇ ಅನ್ಬೋದು. ಇದು 100% ಹೊಸ ತಂಡಗಳು ಅವರೆಲ್ಲರೂ ಕಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾವನ್ನು ಕಟ್ಟಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಇವತ್ತು ನೀವೆಷ್ಟೇ ಅದ್ಭುತವಾದ ಅಡಿಗೆ ಮಾಡಿದ್ರು ಅದನ್ನ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಒಬ್ಬ ಅದ್ಭುತವಾದ ಕೌಶಲ್ಯ ಇರೋರು ಬೇಕಂತೆ. ನಾನು ಬಹಳ ಸರಿ ಅದ್ಭುತವಾದ ಸಿನಿಮಾಗಳು ಬಂದಿದ್ದಾವೆ, ಅದಕ್ಕೆ ಎಷ್ಟೋ ಬಾರಿ ಪ್ರಚಾರದ ಕೊರತೆ ಮತ್ತೊಂದು ಮಗದೊಂದರಿಂದ ಅವು ಆದಷ್ಟು ಬೇಗ ನೆಟ್ಫ್ಲಿಕ್ಸ್, ಅಮೆಝಾನ್ ಅಲ್ಲೇ ಬಂದ್ಬಿಟ್ಟಿರ್ತವೆ ಥಿಯೇಟರ್ಗೆ ಬರೋಕ್ಕಿಂತ ಮುಂಚಿತವಾಗ್ಲಿಗಿಂತ. ಅದರಿಂದ ನಮ್ಮ ಎಲ್ಲ ಹೊಸ ತಂಡದವರು, ಎಕ್ಸ್ಪೆಷಲಿ ಸಿದ್ದಣ್ಣವ್ರ ಬಗ್ಗೆ ನಮ್ಮ ಆತ್ಮೀಯ ಸ್ನೇಹಿತರು ಒಬ್ಬರು ಹೇಳಿದ್ರು, ಇವರ ಪರಿಶ್ರಮ, ಇವರು PGಗಳು ನಡೆಸುವಂಥದ್ದು, ಹೋಟೆಲ್ ನಡೆಸುವಂಥದ್ದು, ಎಲ್ಲ ಲೈನ್ನಲ್ಲೂ ಶ್ರಮ ಬಿದ್ದ ಮೇಲೆ ಬಂದಿರುವಂಥ ವ್ಯಕ್ತಿ ಒಂದು ಹೊಸ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ ಅಂತಂದ್ರೆ, ಬೆಳೆಯುವವರನ್ನು ಬೆಳೆಸುವುದು ಮನುಷ್ಯ ಧರ್ಮ ಅಂತ ಹೇಳ್ತಾರೆ. ಬೆಳೆದಿರೋರನ್ನ ಬೆಳೆಸಕ್ಕೆ ಯಾರ ಅವಶ್ಯಕತೆ ಇಲ್ಲ. ಏನಕ್ಕೆ ಅವ್ರು ಹೇಳ್ತಾರೆ ಯಾರ ಅವಶ್ಯಕತೆ, ನಾನು ಬೆಳೆದು ಬಿಟ್ಟಿದ್ದೀನಿ ಅಂತಾರೆ. ಆದ್ರೆ ಬೆಳೆಯುವವರನ್ನ ಬೆಳೆಸುವುದು ಇರ್ತೈತಲ್ಲ, ಅದು ಜಗತ್ತಿನ ಮನುಷ್ಯ ಧರ್ಮ ಅಂತ. ಅದರಿಂದ ಇಂತಹ ಬೆಳವಣಿಗೆ ಮಾಡ್ತಿರುವಂತ ನಮ್ಮ ಸಿದ್ದಣ್ಣನವ್ರು ಇರ್ಬೋದು, ಹೊಸ ಕಲಾವಿದರು ಇರ್ಬೋದು, ನಮ್ಮ ಲೋಕೇಶ್ ಅವರು, ನಾನು ಕಾಮಿಡಿ ಕಿಲಾಡಿಗಳನ್ನು ಬಹಳ ಪ್ರೋಗ್ರಾಮ್ಗಳಲ್ಲಿ ನೋಡಿದ್ದೆ ಇವರನ್ನ. ಯಾಕೆಂದ್ರೆ ಸಹಜವಾಗಿ ನಾನು ಮಕ್ಳುಗಳ ಜೊತೆ, ನಮ್ಮಲ್ಲಿ ಒಂದು 500 ಮಕ್ಳು ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ನಾವು ಟಿವಿ ನೋಡ್ತಾ ಇರ್ತೀವಿ. ನನ್ಗೆ 7ನೇ ವಯಸ್ಸಿಗೆ ಅನಾಥಾಶ್ರಮಕ್ಕೆ ಹೋದ ವಿದ್ಯಾರ್ಥಿ ಆಗಿದ್ರಿಂದ ನಾನು ಇವರ ಆಕ್ಟಿಂಗ್ಸ್ಗಳನ್ನೆಲ್ಲ ಬಹಳ ನೋಡಿದೀವಿ. ಅದರಿಂದ ಇವರೆಲ್ಲ ಒಳ್ಳೆ ಕಲಾವಿದರುಗಳು ಸೇರ್ಕೊಂಡು ಮಾಡಿರುವಂತಹ ಸಿನಿಮಾ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚಿನ ನಿಮ್ಮೆಲ್ಲರ ಸಹಕಾರ, ಮಾಧ್ಯಮದವರ ಸಹಕಾರ ಸಿಕ್ಕಿದಾಗ ಈ ಸಿನಿಮಾ ಯಶಸ್ವಿ ಆಗ್ತೈತೆ. ನಾವಾದ್ರೂ ಈ ಮೂಲಕ ಭಗವಂತನಲ್ಲಿ ಕೇಳ್ಕೊಳ್ಬೋದು, ಏನಪ್ಪಾ ಅಂತಂದ್ರೆ ಮನುಷ್ಯ ಪ್ರಯತ್ನಕ್ಕೆ ಮೀರಿದ ಭಗವಂತನ ಪ್ರಯತ್ನ ಅಂತ. ಆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಈ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ನಾನಾದ್ರೂ ಭಾವಿಸ್ತಾ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದ. ವಿಡಿಯೋ ಮಾಧ್ಯಮದವರೇ ಮತ್ತು ಪತ್ರಕರ್ತರೆ, ವೇದಿಕೆ ಮೇಲೆ ಕೂತಿರತಕ್ಕಂಥ ಸ್ವಾಮಿಗಳು ಹಾಗೂ ನಮ್ಮ ವೇಣು ಸರ್ ಮತ್ತು ಎಲ್ಲ ಕಲಾವಿದರು, ನಿರ್ದೇಶಕರಿಗೆ ನನ್ನ ನಮಸ್ಕಾರಗಳು. ಈ ಚಿತ್ರ ನನಗೆ ಬರೋಕ್ಕೆ ನಮ್ಮ ವೆಂಕಟೇಶ್ವರೇ ಕಾರಣ. ಒಳ್ಳೆ ನಿರ್ಮಾಪಕರು, ಒಳ್ಳೆ ನಿರ್ದೇಶಕರು ಇದೊಂದು ಚಿತ್ರ ನೀಟಾಗಿ ಬಿಡುಗಡೆ ಮಾಡಿಕೊಡ್ರಾಜು ಅಂತ ಹೇಳಿದರು. ಭೇಟಿಯಾದೆ, ಖಂಡಿತ ವ್ಯಕ್ತಿ ತುಂಬಾ ಸಾಫ್ಟ್, ನಾನೇ ಇನ್ನು ರಫ್ ಆ ವಿಷಯದಲ್ಲಿ. ಅದರಿಂದ ಈಗ ಎಲ್ಲ ಆಗಿದೆ. ಮುಂದಿನ ತಿಂಗಳು ಬಿಡುಗಡೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಒಂದು 50ರಿಂದ 100 ಚಿತ್ರಮಂದಿರಗಳಿಗೆ ಬಿಡುಗಡೆ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.